ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ಭಾಳ ಜನರಿಗೆ ಕೆಲವು ಕನ್ಫ್ಯೂಷನ್ ಇದೆ, ಅದನ್ನು ಕ್ಲಿಯರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿವರೆಗೆ ಅಂದರೆ ಕರ್ನಾಟಕ ಸಿಟಿಗೆ ಸಂಬಂಧಪಟ್ಟಾಗ ಆಲ್ರೆಡಿ ನೀವೆಲ್ಲ ಚಾಯ್ಸಸ್ ಮಾಡಿರ್ತೀರ. ಓಕೆ, ಸೊ ನೀವು ಚಾಯ್ಸ್ ಒನ್ ಮಾಡಿರುವಂಥವ್ರು ಅಡ್ಮಿಷನ್ ತೆಗೆದುಕೊಂಡಿರ್ತೀರ. ಬಟ್ ಯಾರು ಚಾಯ್ಸ್ 2 ಅಂದರೆ ಕರ್ನಾಟಕ ಸಿಟಿ ಕೋರ್ಸಲ್ಲಿ ಯಾರೆಲ್ಲ ಚಾಯ್ಸ್ 2 ತೊಗೊಂಡಿದ್ರು ಅಥವಾ ಚಾಯ್ಸ್ 3 ತೆಗೆದುಕೊಂಡಿದ್ರು ಅಂದರೆ ಮಾಡಿದ್ರು, ಒಂದು ವೇಳೆ ನಿಮಗೆ MBBS ಕೋರ್ಸ್ಗೆ ನೀವು ಮುಂದುವರಿಬೇಕಂದ್ರೆ ಕಂಪಲ್ಸರಿ ಕಾಷನ್ ಡಿಪಾಸಿಟ್ ಕೊಡಬೇಕು. ಅದಕ್ಕೆ ಸಂಬಂಧಪಟ್ಟಾಗೆ ನಂತರ ಬರುತ್ತೆ ಸ್ಕೆಡ್ಯೂಲ್, ಪ್ರೆಸೆಂಟ್ಲಿ ಏನಿಲ್ಲ. ಓಕೆ, ನೀವೆಲ್ಲರೂ ವೆಯ್ಟ್ ಮಾಡಬೇಕಾಗತ್ತೆ. ಬಟ್ ಮತ್ತು ಆಮೇಲೆ KEನಲ್ಲಿ MBBS ಆಗಿರ್ಬೋದು, ಡೆಂಟಲ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿ ಚಾಯ್ಸಸ್ ಸ್ಟಾರ್ಟ್ ಆಗಿಲ್ಲ. ಯಾಕಪ್ಪ ಅಂದರೆ MCC ಚಾಯ್ಸ್ ಫಿಲ್ಲಿಂಗ್ ರಿಜಿಸ್ಟ್ರೇಷನ್ 11ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಆಗಿರುವಂಥದ್ದು. ಸೊ ಇವತ್ತು ನಾಳೆ 2 ಡೇಸ್ ಒಂದು ವೇಳೆ ಅದು ಪ್ರೊಸೆಸಿಂಗ್ ಅಂತ ಕನ್ಸಿಡರ್ ಮಾಡಿದ್ರೆ ನಾಳೆ ಈವ್ನಿಂಗ್ ರಿಸಲ್ಟ್ ಬರ್ಬೋದು, ಪ್ರೊವಿಷನಲ್ ನಾಡಿದ್ದು ಫೈನಲ್ ಬರ್ಬೋದು. ಸೊ ಹಂಗಾಗಿ 12, 13, 14ನೇ ತಾರೀಕು ನೀವು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಮ್ಮ ಹತ್ರ ಅದು ರಿಸಲ್ಟ್ MCC ಬಂದ ನಂತರವೇ ನಮ್ಮ ಹತ್ರ ಏನಪ್ಪ ಅಂತಂದರೆ ಚಾಯ್ಸಸ್ ಮಾಡೋದಕ್ಕಾಗಿ ಪೋರ್ಟಲ್ ಆ್ಯಕ್ಟಿವ್ ಮಾಡ್ತಾರೆ. MBBS ಆಗಲಿ ಡೆಂಟಲ್ ಆಗಲಿ ಅಲ್ಲಿನ ಒಂದು ಫಲಿತಾಂಶ ನೋಡಿ ನಂತರ ನೀವು ಇಲ್ಲಿ ಏನಪ್ಪ ಅಂದರೆ ಚಾಯ್ಸಸ್ ಮಾಡೋದಕ್ಕೆ ಯೂಸಲ್ಲಿ ಅಲೋ ಮಾಡ್ತಾರೆ. ನಮ್ಮ ಹತ್ರ 14 ಅಥವಾ 15 ಆಗಸ್ಟ್ ಏನಪ್ಪ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಚಾಯ್ಸಸ್ ಮಾಡೋದಕ್ಕಾಗಿ. ಮಿನಿಮಮ್ 1 ವೀಕ್ ಯೂಸಲಿ ಪೇಮೆಂಟ್ ಮಾಡೋದಕ್ಕಾಗಲಿ ಅಥವಾ ಚಾಯ್ಸಸ್ ಮಾಡೋದಕ್ಕಾಗಲಿ ಎಲ್ಲ ಆಲ್ಮೋಸ್ಟ್ 5 to 6 ಡೇಸ್ ಕೊಡ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಕೆಡ್ಯೂಲ್ ಸಹ ಬರುತ್ತೆ. NRI ಮತ್ತು ಆಮೇಲೆ PH ಸಂಬಂಧಪಟ್ಟಾಗೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದ್ದು. ಸೊ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಸೊ ಹಾಗಾಗಿ ಆಗಸ್ಟ್ 14 ಅಥವಾ 15ನೇ ತಾರೀಕಿನಿಂದ ನಮ್ಮ ಹತ್ರ ಚಾಯ್ಸ್ ಫಿಲ್ಲಿಂಗ್ ಸ್ಟಾರ್ಟ್ ಆಗ್ಬೋದು. ಯಾರೆಲ್ಲ MBBS ಆಗಲಿ ಡೆಂಟಲ್ ಸಿಕ್ಕಿದ್ದು ನೀವು ಚಾಯ್ಸ್ 3 ಮಾಡಿದರೆ, MBBS ಸಿಕ್ಕರು ಚಾಯ್ಸ್ 3 ಮಾಡಿದರೆ ಅಂದ್ಕೊಳ್ಳಿ, ಅಥವಾ ಡೆಂಟಲ್ ಸಿಕ್ಕಿದ್ರೆ ಚಾಯ್ಸ್ 3 ಮಾಡಿದ್ರಿ ಅಂದ್ಕೊಳ್ಳಿ, ಕಂಪಲ್ಸರಿ ಮುಂದುವರಿಬೇಕು. MBBS ಬೇಕಂದರೆ ಕಾಷನ್ ಡಿಪಾಸಿಟ್ ನೀವು ಪೇ ಮಾಡಬೇಕಾಗತ್ತೆ. ಅದಕ್ಕೆ ನಂತರ ಒಂದು ಸ್ಕೆಡ್ಯೂಲ್ ಬಿಡ್ತಾರೆ, ಪ್ರೆಸೆಂಟ್ಲಿ ಇಲ್ಲ. ಓಕೆ, ಯಾರು ಚಾಯ್ಸ್ 2 ಮಾಡಿರ್ತೀರೋ ಡೆಂಟಲ್ ಆಗಿರ್ಬೋದು, ಯಾರು ಚಾಯ್ಸ್ 2 ಮಾಡಿರ್ತೀರೋ ಅಥವಾ MBBS ಆಗಿರ್ಬೋದು, ನಿಮ್ಗೆ ಯಾವುದೇ ರೀತಿ ಕಾಷನ್ ಡಿಪಾಸಿಟ್ ಬೇಕಾಗಿರೋದಿಲ್ಲ, ಯಾಕಂದ್ರೆ ಆಲ್ರೆಡಿ ನೀವು ಇಲ್ಲಿ ಕೊಟ್ಟಿರ್ತೀರ. ಬಟ್ ಪ್ರೆಸೆಂಟ್ಲಿ ಚಾಯ್ಸಸ್ ಯಾವುದೇ ರೀತಿ ಲಿಂಕ್ ಇಲ್ಲ, ಆ್ಯಕ್ಟಿವ್ ಇಲ್ಲ. ನೆನಪಿರಲಿ, MCC ರಿಸಲ್ಟ್ ಬಂದ ನಂತರ ಮರುದಿನ ಸ್ಕೆಡ್ಯೂಲ್ ಬರುತ್ತೆ ಚಾಯ್ಸಸ್ ಮಾಡೋದಕ್ಕಾಗಿ ಮಾತ್ರ. ಸ್ಕೆಡ್ಯೂಲ್ ನಂತರ ಬಿಡ್ತಾರೆ, ರೌಂಡ್ 2 ಸ್ಕೆಡ್ಯೂಲ್ ನಂತರ ಬಿಡ್ತಾರೆ. ಈಗ ನೀವೇನೇ ಚಾಯ್ಸ್ ಮಾಡಿ ಎಡಿಟ್ ಮಾಡ್ತಂದ್ರೆ ಬರೋಲ್ಲ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಾರ್ಯ ಏನು ನಿಮ್ಮದು, ವೇಟ್ ಮಾಡಬೇಕು. MCC ರಿಸಲ್ಟ್ ಬಂದಾಗೂ ಭಾಳ ಜನ ವೀಡಿಯೋ ಮಾಡಿರ್ತಾರೆ, ನಾನು ತಿಳಿಸಿರ್ತೇನೆ. ಅದು ಆದ ಮರುದಿನ ನಮ್ಮ ಹತ್ರ MBBS ಮತ್ತು ಡೆಂಟಲ್ಗೆ ಚಾಯ್ಸಸ್ ಮಾಡೋದಕ್ಕಾಗಿ ಕೇವಲ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇದು ಮಾಡೋದಕ್ಕೆ ಮಾತ್ರ ಲಿಂಕ್ ಬಿಡ್ತಾರೆ. ಅದನ್ನು ಮಾತ್ರ ಮಾಡಬೇಕು. ಈಗ ನೀವು ಪ್ರಯಾರಿಟಿ ಬದಲಾವಣೆ ಮಾಡ್ತೀನಿ, ಡಿಲೀಟ್ ಮಾಡ್ತೀನಿ, ಈಗ ಬರೋಲ್ಲ. ಅದಕ್ಕೆ ಮತ್ತೆ ಸೆಕೆಂಡ್ ರೌಂಡ್ ನಂತರ ಸ್ಕೆಡ್ಯೂಲ್ ಬರುತ್ತೆ. ಈಗ ಪ್ರೆಸೆಂಟ್ಲಿ ಕೆಲಸ ಅಷ್ಟೇ, MCC ರಿಸಲ್ಟ್ ಬರೋವರೆಗೂ ವೇಟ್ ಮಾಡಿ. ನಮ್ಮ ಹತ್ರ ಚಾಯ್ಸಸ್ ಮಾಡೋದಕ್ಕೆ ಲಿಂಕ್ ಬರುತ್ತೆ. ಚಾಯ್ಸ್ 1 ಮಾಡ್ಬೋದು, 2 ಮಾಡಿರಿ, 3 ಮಾಡಿರಿ, ನಿಮ್ಮ ಇಷ್ಟ. ಬಟ್ ಚಾಯ್ಸಸ್ ಮಾತ್ರ ಮಾಡ್ಬೋದು ನೀವಲ್ಲಿ. ಓಕೆ, ಅಡ್ಮಿಷನ್ ತೆಗೆದುಕೊಳ್ಬೇಕಂದ್ರೆ ಚಾಯ್ಸ್ 1 ಮಾಡಿ, ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ಹೋಗ್ಬೇಕಂದ್ರೆ ಚಾಯ್ಸ್ 2 ಮಾಡಿ, ಸಿಕ್ಕಿರೋಂಥ ಕಾಲೇಜ್ ಬೇಡ ಅನಿಸಿತ್ತಂದರೆ ಚಾಯ್ಸ್ 3 ಮಾಡ್ಕೊಳ್ಳಿ, ಎಕ್ಸಿಟ್ ಆಗಬೇಕಂದ್ರೆ ಚಾಯ್ಸ್ 4 ಮಾಡಿ. ಓಕೆ, ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಭಾಳ ಜನ ವೀಡಿಯೋ ಮಾಡಿರ್ತಾರೆ, ನಾನು ಮಾಡಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಫೈನ್. ಸೊ ಪ್ರೆಸೆಂಟ್ಲಿ ಕ್ಲಿಯರ್ ಹೇಳ್ತಾ ಇದ್ದೀನಿ, ಏನು ಚಾಯ್ಸಸ್ KEನಲ್ಲಿ ಸ್ಟಾರ್ಟ್ ಆಗಿಲ್ಲ. MBBS ಡೆಂಟಲ್ ವೇಟ್ ಮಾಡಬೇಕು, ಎಲ್ಲಿವರೆಗೂ MCC ರಿಸಲ್ಟ್ ಬರಲ್ಲ, ಅಲ್ಲಿ ತನಕ ಏನೆಲ್ಲ ಶಾಂತ ಆಗಿರಬೇಕಾಗತ್ತೆ. ಬಂದಾಗ ನಿಮಗೆ ತಿಳಿಸಿರ್ತೀನಿ. ಕಾಷನ್ ಡಿಪಾಸಿಟ್ ಬಗ್ಗೆ ಅಷ್ಟೊಂದು ಭಯ ಬೇಡ, ಬಂದಾಗ ಸಪ್ರೇಟ್ ಒಂದು ಸ್ಕೆಡ್ಯೂಲ್ ಬರುತ್ತೆ, ಬಂದಾಗ ತಿಳಿಸಿರ್ತೀನಿ. ಅಥವಾ ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೋಡ್ಬೋದು, ಅಥವಾ ಆಲ್ರೆಡಿ ಅವರು ಸಹ ಯೂಟ್ಯೂಬ್ನಲ್ಲಿ ಭಾಳಷ್ಟು ವೀಡಿಯೋಸ್ಗಳನ್ನು ಬಿಡ್ತಾ ಇದ್ದಾರೆ, ಅದನ್ನು ಬೇಕಾದ್ರೆ ರೆಫರ್ ಮಾಡ್ಬೋದು. ಓಕೆ, ಸೊ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.